Namaste, a very happy evening to all my dear students, teachers, and the school administrative department. We welcome you all for our Vidya Shakti science session. My name is Ashwita Malnar and I'm your science tutor. So, dear children, how are you all doing? Hope you are being completely engaged in the Freedom Independence Day activities, isn't it? ಬ್ಯಾಂಡಲ್ಲಿ ಪಿಕ್ ಆ್ಯಂಡ್ ಸ್ಪೀಕಲ್ಲಿ ಡಿಬೇಟಲ್ಲಿ ಇವೆಲ್ಲದರಲ್ಲೂ ಆಕ್ಟಿವ್ ಪಾರ್ಟಿಸಿಪೇಷನ್ ಇದೆ ಅಂತ ಭಾವಿಸ್ತೀನಿ ಹೌದಾ ಓಕೆ ಸೊ ವಿ ಆಲ್ ಆರ್ ಕ್ರಿಯೇಟಿಂಗ್ ಮೆಮರೀಸ್ ಅಂತ ಒಂದು ನಾನು ನೆನ್ಪಿಟ್ಕೊಳ್ಳಿ ಬಿಕಾಸ್ ಒಂದು ಹಂತ ಒಂದು ಏಜ್ ನ ತಲುಪಿದಾಗ ವಿ ಕಾಂಟ್ ಗೋ ಬ್ಯಾಕ್ ಅಗೇನ್ ಟು ಆರ್ ಸ್ಕೂಲ್ ಡೇಸ್ ಸೊ ಆಗಿದ್ನೆಲ್ಲ ಸ್ಮರಿಸ್ಕೊಂತಾ ಇರ್ತೀವಿ ಪ್ರತಿ ಸಲ ಇಂಡಿಪೆಂಡೆನ್ಸ್ ಡೇ ಬಂದಾಗ್ಲೂ ಕೂಡ ನಮ್ಗೆ ನಮ್ ಸ್ಕೂಲ್ ಡೇಸ್ ನೆನಪಾಗುತ್ತೆ ನಾವು ಸ್ಕೂಲಲ್ಲಿ ಇದ್ದಾಗ ಬ್ಯಾಂಡಲ್ ಇದ್ದಿದ್ದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದಿದ್ದು ವಿ ಕ್ಯಾನ್ ಸ್ಪೀಕ್ ಮಾಡ್ತಾ ಇದ್ದಿದ್ದು ಅಂಡ್ ಸಾಂಗ್ಸ್ ಗಳನ್ನ ಹಾಡ್ತಾ ಇದ್ದಿದ್ದು ಸೊ ಇದೆಲ್ಲ ನೆನಪಾಗುತ್ತೆ ಸೊ ಇಂಡಿಪೆಂಡೆನ್ಸ್ ಡೇ ಇಸ್ ನಾಟ್ it's a greatest memory a child can have in his school days. And apart from that, we are very, very much proud and happy to be part of the great country which is filled with culture and heritage, that is our India. So we wish you all a very happy Independence Day in advance and tomorrow as we are celebrating the Independence Day. Having said that, let us quickly get into or dive into today's chapter. That is, so what is the name of the chapter? ಏನು ಚಾಪ್ಟರ್ ಹೆಸರೇನು ಐ ವಾಂಟ್ ಆಕ್ಟಿವ್ ಪಾರ್ಟಿಸಿಪೇಷನ್ ಲೈಕ್ ಲಾಸ್ಟ್ ಸೆಷನ್ ನೀವು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ಈಗಲೂ ಸಹ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ವೆರಿ ಗುಡ್ ಇಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ನಮ್ಮ ಸುತ್ತಲಿರೋ ಇಂತಹ ವಾತಾವರಣದಲ್ಲಿರುವಂತಹ ವಸ್ತುಗಳು ಶುದ್ಧವಾಗಿದೆಯಾ ಅನ್ನುವಂತಹ ಚಾಪ್ಟರ್ okay anyone at any point of time you have something to convey you can put it in the chat box or we have come live you can put it in the comment section as well clear yes so where were we in the last chapter what were we discussing about so in ಮಾತಾಡ್ತಾ ಇದ್ವಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ we were speaking about solution and various type of solution solute solvent ಇವೆಲ್ಲ ನೆನಪಿದ್ಯಾ ನಿಮ್ಗೆ ಸೊ ಯಾವ್ದು ಯಾವ್ದು ಪರ್ಸೆಂಟೇಜ್ ಅಥವಾ ಯಾವ್ದು ಜಾಸ್ತಿ ಇರುತ್ತೆ ವಾಲ್ಯೂಮ್ ಅಲ್ಲಿ ಅದನ್ನ ನಾವ್ ಏನಂತ ಕರಿತೀವಿ ವಿ ಕಾಲ್ ಇಟ್ ಆಸ್ solvent and the component of the solution that can be dissolved and which is lesser in quantity we call it as solvent ಓಕೆ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಮತ್ತೆ ಇರುವಂತಹ ವ್ಯತ್ಯಾಸಗಳನ್ನ ನೀವು ಅರ್ಥೈಸ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ right? In today's class, let us concentrate on suspension and then colloidal solution. ಇವೆರಡನ್ನ ಕಲ್ತು ಟಿಂಡಲ್ ಎಫೆಕ್ಟ್ ಬಗ್ಗೆ ಕೂಡ ಕಲಿಯೋಣ ಇವತ್ತಿನ ಕ್ಲಾಸ್ ನಲ್ಲಿ ಓಕೆ ಫಸ್ಟ್ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ಸಸ್ಪೆನ್ಷನ್ ಸಾಮಾನ್ಯವಾಗಿ ನಮ್ಗೆ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಕೆಲವೊಂದು ಆಂಟಿಬಯೋಟಿಕ್ಸ್ ನ ನಮ್ಗೆ ಪ್ರಿಫರ್ ಮಾಡ್ತಾರೆ ಓಕೆ ದೇ ಗಿವ್ ಅಸ್ ಸಮ್ ಆಂಟಿಬಯೋಟಿಕ್ಸ್ ಆ ಆಂಟಿಬಯೋಟಿಕ್ಸ್ ಯಾವ ತರ ಇರುತ್ತೆ ಒಂದು ಸಿರಪ್ಗಳು ಅಂದ್ರೆ ಸಸ್ಪೆನ್ಷನ್ ಫಾರ್ಮ್ ಅಲ್ಲಿ ಇರುತ್ತೆ ಸೊ ಕೇಳಿದಿರಾ ಸಸ್ಪೆನ್ಷನ್ ಅಂದ್ರೆ ಒಂದು ಪೌಡರ್ಡ್ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನ ಚೆನ್ನಾಗಿ ನಾವು ಕಲಾಯಿಸ್ಬೇಕಾಗುತ್ತೆ ಟು ಶೇಕ್ ದಟ್ ಬಾಟಲ್ ವೆರಿ ವೆಲ್ ಅಂಡ್ ಡಿಸ್ಟಿಲ್ಡ್ ವಾಟರ್ ಆ ಒಂದು ಸಿರಪ್ ಜೊತೆಗೆ ಸಿಗುತ್ತೆ ಯು ಹ್ಯಾವ್ ಟು ಪೋರ್ ಇನ್ ದ ಡಿಸ್ಟಿಲ್ಡ್ ವಾಟರ್ ಹಿಂಗೊಂದು ಬಾಟಲ್ ಇದ್ರೆ if this is the bottle you'll have some powder like this okay powder form ಅಲ್ಲಿ ಮೆಡಿಸಿನ್ ಇರುತ್ತೆ ಅಂಡ್ ಈ ಬಾಟಲ್ ಅಲ್ಲೇ ಒಂದು ರಿಂಗ್ ಇರುತ್ತೆ you'll have a ring like this okay ಆ ರಿಂಗ್ ವರ್ಗೂ ನೀವು ಡಿಸ್ಟಿಲ್ಡ್ ವಾಟರ್ ನ ಹಾಕ್ಬೇಕಾಗುತ್ತೆ ಅಂಡ್ ವೆನ್ ಯು ಪೋರ್ ಇನ್ ದ ಡಿಸ್ಟಿಲ್ಡ್ ವಾಟರ್ ಟು ದಿಸ್ ಪೌಡರ್ ಅಂಡ್ ಶೇಕ್ ಇಟ್ ವೆರಿ ವೆಲ್ ಇಟ್ ಟರ್ನ್ಸ್ ಔಟ್ ಟು ಬಿ ಅ ಸಿರಪ್ ಅಂಡ್ ಈ ತರ ಸಿರಪ್ ಕುಡಿಯೋದನ್ನ ಸಿರಪ್ ಜನರಲಿ ಆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅದನ್ನ ಹೊರತುಪಡಿಸಿ ಪೌಡರ್ ಫಾರ್ಮ್ ಅಲ್ಲಿ ಇರುವಂತಹ ಸಿರಪ್ಗೆ ಡಿಸ್ಟಿಲ್ಡ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಕುಡಿಯುವಂತದಕ್ಕೆ ನಾವು ಸಸ್ಪೆನ್ಷನ್ ಫಾರ್ಮ್ ಆಫ್ ಸಿರಪ್ ಅಂತ ಕರಿತೀವಿ ಸಸ್ಪೆನ್ಷನ್ ಇರುವಂತಹ ಸಿರಪ್ಗಳು ಅಂತ ಕರಿತೀವಿ ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ದಿಸ್ ಸಸ್ಪೆನ್ಷನ್ ಮೀನ್ ಅಂತ
Suspension, firstly, it is a non-homogeneous system. Okay. It is non-homogeneous. So activity 2.2 ನಾವು ನೆನಪಿಸ್ಕೊಂಡ್ರೆ we had 4 group. Okay, this all chapter ಸುಮಾರು ಸಲ we are talking about activity 2.2. So ಅದ್ರಲ್ಲಿ ಗ್ರೂಪ್ ಸಿ ಗೆ ಸಿಗುತ್ತೆ ಈ ಒಂದು ಸಸ್ಪೆನ್ಷನ್. ಗೋಧಿ ಹಿಟ್ಟು, wheat flour or chalk powder ಇದನ್ನ ನೀರಿನಲ್ಲಿ ಕಲಸಿ ಅಂತ ಸಿಕ್ತಲ್ಲ, that one. In which solids are dispersed in liquids and ಈ ಸಾಲಿಡ್ ಲಿಕ್ವಿಡ್ ಅಲ್ಲಿ ಡಿಸ್ಪರ್ಸ್ ಆಗೋದಕ್ಕೆ ನಾವು ಸಸ್ಪೆನ್ಷನ್ ಅಂತ ಕರಿತೀವಿ. ಓಕೆ, ಇದನ್ನ ನಾನ್ ಹೋಮೋಜೀನಿಯಸ್ ಅಂದ್ರೆ non-homogeneous ಅಂತ ಹೇಳಿದ್ರೆ ಏನು? If I say something is not true, that means it is false ಅಂತ. When I tell non-homogeneous ಅಂದ್ರೆ it is heterogeneous ಅಂತ ಅರ್ಥ. Okay, so non-homogeneous ಅಂತ ಹೇಳಿದ್ರೆ it is heterogeneous ಅಂತ. Clear? It's a heterogeneous mixture in which solute particles do not dissolve but remains suspended throughout the bulk of medium. Okay, and it can be seen, it can be visible. ಈಗ ಒಂದು ಲೋಟದಲ್ಲಿ ನಾನು ಸ್ವಲ್ಪ ಚಾಕ್ ಪೌಡರ್ ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ವಾಟರ್ ನ ಪೋರನ್ ಮಾಡಿದ್ರೆ ಏನಾಗುತ್ತೆ, ಅದು ಅವೆರಡು ಕಲಾಯಿಸಬಹುದು, ಇಟ್ ಗೆಟ್ಸ್ ಮಿಕ್ಸ್. ಬಟ್ ಆಫ್ಟರ್ ಸಮ್ ಟೈಮ್ ಇದನ್ನ ಅನ್ಟಚ್ ಮಾಡಿ ನಾನು ಹಾಗೆ ಇಟ್ಟಾಗ ಆ ನೀರಿನ ಕೆಳಗಡೆ ಆ ಒಂದು ಚಾಕ್ ಪೌಡರ್ ಹಾಗೆ ಉಳ್ದಿರೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅನ್ನೋದು ಕ್ಲೀನ್ ಆಗಿ ವಿಸಿಬಲ್ ಆಗುತ್ತೆ. ಸೊ ಅದನ್ನ ನಾವು ಸಸ್ಪೆನ್ಷನ್ ಅಂತ ಹೇಳ್ತೀವಿ. ಈಗ ಈ ಸಸ್ಪೆನ್ಷನ್ ಪ್ರಾಪರ್ಟೀಸ್ ಏನೇನು, ಸೊ ಅದು ಇರುವಂತಹ ರೀತಿ ಯಾವ್ದ್ಯಾವ್ದು ಅಂತ ನೋಡಕ್ ಹೋದ್ರೆ, ಫಸ್ಟ್ ಒನ್ ಇದು ಹೆಟಿರೋಜೀನಿಯಸ್ ಮಿಕ್ಸ್ಚರ್. ಓಕೆ, ಎನಿವೇಸ್ ಐ ಆಮ್ ಗೋಯಿಂಗ್ ಟು ಗಿವ್ ನೋಟ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಬಟ್ ನೀವು ಶಾರ್ಟ್ ನೋಟ್ಸ್ ಆಗಿ ತೆಗೆದುಕೊಬಹುದು. Suspension is a heterogeneous mixture. Second one, the particles of suspension can be seen. This can be seen. Are you able to see the board? ಕಾಣಿಸ್ತಾ ಇದೆ ನಾನು ಬರೀತಾ ಇರೋದು? Okay, this can be seen. Next, the particles of a suspension scatter a beam light passing through it and make its path visible. Whereas solution ಅಲ್ಲಿ it does not scatter ಅಂತ ಹೇಳಿದೆ. ಯಾಕೆ? I'll let you know later ಅಂತ ಹೇಳಿದೆ. Okay, in today's class, let us crack that as well. This allows the beam of light. This allows the beam of light. Okay. Yeah, I'm getting some comments. Thank you, dear students, for participation. Next, the solute particles. Solute ಅಂತ ಹೇಳಿದ್ರೆ ಏನ್ ಮಕ್ಳೆ? Let us go back again. The component of solution that is dissolved in the solvent. ಈಗ ಸಕ್ಕರೆ ಸಕ್ಕರೆ ನೀರಿನಲ್ಲಿ ಕರಗುತ್ತಲ್ವಾ, ಅದನ್ನ solute ಅಂತ ಹೇಳ್ತೀವಿ, which is in lesser quantity. We call it as solute. Now the solute particles settle down when a suspension is left undisturbed. ನಾನು ಏನ್ ಹೇಳ್ದೆ, ಒಂದ್ ಕಂಟೈನರ್ ಅಲ್ಲಿ ಚಾಕ್ ಪೌಡರ್ ಹಾಕಿ ಅದನ್ನ ಡಿಸ್ಟರ್ಬ್ ಮಾಡದೇ ಇದ್ದಾಗ ಏನಾಗುತ್ತೆ, ಸಾಲ್ಯೂಟ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸೀನ್. ಅದು ಏನಾಗುತ್ತೆ, ಸಾಲ್ಯೂಟ್ ಪಾರ್ಟಿಕಲ್ಸ್ ಸೆಟಲ್ ಡೌನ್, ಅದು ಕೆಳಗಡೆ ನೀರಿನ ತಳದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಓಕೆ, ಅದನ್ನ ನಾವು ಮುಚ್ಚದೆ ಹೋದಾಗ, ಅನ್ಡಿಸ್ಟರ್ಬ್ ಮಾಡಿದಾಗ ಹಾಕಿ ಕುತ್ಕೊಳ್ಳುತ್ತೆ. ಓಕೆ, ದಟ್ ಇಸ್ ಸಸ್ಪೆನ್ಷನ್ ಇಸ್ ಅನ್ಸ್ಟೇಬಲ್ ಅಂತ ಹೇಳುತ್ತೆ. ದೇ ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ದ ಪ್ರೋಸೆಸ್ ಆಫ್ ಫಿಲ್ಟ್ರೇಷನ್. ಓಕೆ, ಕಾಣಿಸ್ತಾ ಫಿಫ್ತ್ ಪಾಯಿಂಟ್? ಕ್ಯಾನ್ ಯು ಆಲ್ ಸಿ? ದಿಸ್ ಕ್ಯಾನ್ ಬಿ separated. Solute can be separated from the solvent through the process of filtration. ಫಿಲ್ಟರ್ ಮಾಡಿ ನಾವು ಸಪರೇಟ್ ಮಾಡಬಹುದು. ಫಿಲ್ಟರೇಷನ್ ಪ್ರೋಸೆಸ್ ಮೂಲಕ ನಾವು ಸಪರೇಟ್ ಮಾಡಬಹುದು. Okay, and when the particles settle down, the suspension breaks and it does not scatter light anymore. ಸೊ ಯಾವಾಗ ಅದು ಒಂದು ಸೊಲ್ಯೂಷನ್ ಸೆಟಲ್ ಆದಾಗ ನೀವು ಅಲ್ಲಿ ಸ್ಕ್ಯಾಟರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇಟ್ ಅಲೋಸ್ ದ ಬೀಮ್ಸ್ ಆಫ್ ಲೈಟ್. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ವೆನ್ ದ ಪಾರ್ಟಿಕಲ್ಸ್ ಇಸ್ ಕಂಪ್ಲೀಟ್ಲಿ ಸರೌಂಡೆಡ್ ಇನ್ ದ ವಾಟರ್, ಸಾಲ್ಯೂಟ್ ಕಂಪ್ಲೀಟ್ ಆಗಿ ಸಾಲ್ವೆಂಟ್ ಅಲ್ಲಿ ಇದ್ದಾಗ, ಸೆಟಲ್ ಡೌನ್ ಆದಾಗ ಯು ಕಾಂಟ್ ಸಿ ದ ಸ್ಕ್ಯಾಟರ್ ಆಫ್ ಲೈಟ್. ಓಕೆ, ಅರ್ಥ ಆಗ್ತಾ ಇದೆಯಾ? ಆರ್ ಇಟ್ ಇಸ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಆನ್ ದ ಹೆಡ್?
ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ರೈಟ್? ಸೊಲ್ಯೂಷನ್ ಅಲ್ಲಿ ಬೀಮ್ ಆಫ್ ಲೈಟ್ ಸ್ಕ್ಯಾಟರ್ ಆಗಲ್ಲ, ಆದ್ರೆ ಸಸ್ಪೆನ್ಷನ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ. ಯಾಕೆ? ಸಸ್ಪೆನ್ಷನ್ ಫಸ್ಟ್ ಆಫ್ ಆಲ್ ಇಸ್ ಅ ಹೆಟಿರೋಜಿನಿಯಸ್ ಮಿಕ್ಸ್ಚರ್. ಸೆಕೆಂಡ್, ಇಟ್ ಕ್ಯಾನ್ ಬಿ ಸೀನ್ ಬೈ ದ ನೇಕೆಡ್ ಐಸ್. ಥರ್ಡ್ ಬಂದು ಇಟ್ ಅಲೌಸ್ ದ ಬೀಮ್ ಆಫ್ ಲೈಟ್ ಟು ಪಾಸ್ ಥ್ರೂ ಇಟ್ ಅಂಡ್ ಅ ಪಾತ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಆದ್ರೆ ದ ಸಾಲ್ಯೂಟ್ ಪಾರ್ಟಿಕಲ್ಸ್ ಏನಿರ್ತಲ್ಲ, ಅದು ನೀರಿನ ತಳದಲ್ಲಿ ಸೆಟಲ್ ಡೌನ್ ಆಗುತ್ತೆ. ಅದನ್ನ ನಾವು ಮುಟ್ಟದೆ ಇದ್ದಾಗ, ಇಫ್ ಇಟ್ ಇಸ್ ಲೆಫ್ಟ್ ಅನ್ಡಿಸ್ಟರ್ಬ್ಡ್, ಇಟ್ ವುಡ್ ಸೆಟಲ್ ಡೌನ್ ಇನ್ ದ ಬೆನಿತ್ ಆಫ್ ದ ಸಸ್ಪೆನ್ಷನ್. ಓಕೆ, ಅಂಡ್ ದೇ ಕ್ಯಾನ್ ಬಿ ಸಪರೇಟೆಡ್. ಇದನ್ನ ನಾವು ಸಪರೇಟ್ ಮಾಡಬಹುದು ಥ್ರೂ ದ ಪ್ರೋಸೆಸ್ ಆಫ್ ಫಿಲ್ಟರೇಷನ್ ಮಾಡಿ ಆ ಚಾಕ್ ಪೌಡರ್ ವಾಟರ್ ಅಥವಾ ಗೋಧಿ ಹಿಟ್ಟು ವಾಟರ್ ಅದನ್ನ ನಾವು ಸಪರೇಟ್ ಮಾಡಬಹುದು. ವೆನ್ ದ ಪಾರ್ಟಿಕಲ್ ಸೆಟಲ್ ಡೌನ್, the suspension breaks and it does not scatter light anymore. Okay, this was about suspension. Now, let us quickly look into colloidal solution. Can I erase this? Can I erase this? Yes? Okay, thank you. ಕೊಲಾಯ್ಡಿಯಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು? ಮತ್ತೆ ಆಕ್ಟಿವಿಟಿ 2.2 ನಾವು ನೆನಪಿಸ್ಕೊಬೇಕಾಗುತ್ತೆ. 2.2 ಅಲ್ಲಿ ಏನಾಗಿರುತ್ತೋ, 4 ಜನದ ಗ್ರೂಪ್ ಅನ್ನ ಮಾಡಿರ್ತಾರೆ. ಕೊನೆಯ ಗ್ರೂಪ್ಗೆ ಒಂದ್ ಸ್ವಲ್ಪ ಹಾಲಿನ ಹನಿಗಳು, ಫ್ಯೂ ಡ್ರಾಪ್ಸ್ ಆಫ್ ಮಿಲ್ಕ್ ಆರ್ ಇಂಕ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀರಿಗೆ ಹಾಕಿದ ತಕ್ಷಣ, ಐ ಹ್ಯಾಡ್ ಆಲ್ಸೋ ಗಿವನ್ ಯು ಆನ್ ಎಕ್ಸಾಂಪಲ್. ನಮ್ಮ ಮನೇಲಿ ಇದ್ದಂತ ವಾಟ್ ವಾಸ್ ದಟ್, ಐ ಬಾಟ್ ಸಮ್ ಬ್ಲೂ ಕಲರ್ ಲಿಕ್ವಿಡ್ ಅಂಡ್ ಐ ಮಿಕ್ಸ್ಡ್ ಇಟ್ ಇನ್ ದ ವಾಟರ್ ಅಂಡ್ ಶೋಡ್ ಇಟ್, ಇಫ್ ಯು ಕ್ಯಾನ್ ರಿಮೆಂಬರ್. ನೆನ್ಪಿದ್ಯಾ? So one kade I had mixed this wheat flour in the water to show you what a suspension looks like. And on the other hand, this blue color liquid I had in the home, I had mixed it in the water and you could see that. Right? So ಅದು ಸಂಪೂರ್ಣವಾಗಿ ನೀರಿನಲ್ಲಿ ಬೆರ್ಚ್ ಹೋಗಿತ್ತು. ಸೊ ಏನಾಗುತ್ತೆ, these particles of collide are uniformly spread throughout the solution due to relatively smaller size of particle as compared to that of suspension. The mixture appears to be homogeneous. So ಅದು heterogeneous ಆಗಿತ್ತು, ಇದು homogeneous ಆಗಿರುತ್ತೆ, because this would get completely dissolved in the even solution. ಆಯ್ತಾ? ನೀರಿನಲ್ಲಿ ಸಂಪೂರ್ಣವಾಗಿ ಇದು ಮುಳುಗೋಗಿರುತ್ತೆ. ಸೊ ಯಾಕಂದ್ರೆ ಅದು ತುಂಬಾ ಚಿಕ್ಕ ಸೈಜ್ ನಲ್ಲಿ ಇರುತ್ತೆ. ಬಟ್ ಆಕ್ಚುಲಿ ಆ ಕೊಲೈಡಿಯಲ್ ಸೊಲ್ಯೂಷನ್ ನಾವು ಹೋಮೋಜೀನಿಯಸ್ ಅಂತ ಅನ್ಕೊಂತೀವಿ, ಬಟ್ ಇದು ಹೋಮೋಜೀನಿಯಸ್ ಅಲ್ಲ. ಇಟ್ ವುಡ್ ಬಿ ಅನ್ ಹೆಟಿರೋಜೀನಿಯಸ್ ಮಿಕ್ಸ್ಚರ್. ಇದಕ್ಕೆ ಇರುವಂತಹ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಮಿಲ್ಕ್. ಸೊ ಇದು ಹೋಮೋಜೀನಿಯಸ್ ಅಲ್ಲ. ಐ ಹ್ಯಾಡ್ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್ ಓನ್ಲಿ ವೈಲ್ ಪ್ರಿಪೇರಿಂಗ್ ದ ನೋಟ್ಸ್, ದೇರ್ ಆರ್ ಸಮ್ ಪಾಯಿಂಟ್ ಇಫ್ ಐ ವುಡ್ ಇಂಟು ಇಟ್ ಅಂದ್ರೆ ಅದು ಅಲ್ಲ ಅನ್ನೋ ರೀತಿ ಅರ್ಥ ಬರುತ್ತೆ. ಓಕೆ, ದಿಸ್ ಇಸ್ ಆಲ್ ಹೌ ಯು ಪ್ರಿಪೇರ್ ದ what notes? What notes do you call these things are? Small notes. ಅರ್ಥ ಆಯ್ತಾ? ಕ್ಲಿಯರ್? ನಿಮ್ಗೆ ಈ ಟ್ರಿಕ್ ನಾನು ಹೇಳ್ಕೊಟ್ಟಿದ್ದ ಅರ್ಥ ಆಗ್ತಾ ಇದೆ? ಯಾವ್ದೇ ಆ ಪದದ ಹಿಂದೆ ಅಥವಾ ಯಾವ್ದೇ ವಾಕ್ಯವನ್ನ ನಾನು ಈ ರೀತಿ ಇಂಟು ಅಂತ ಮಾಡಿದಾಗ, ಸೊ ಅದು ಅಲ್ಲ ಅನ್ನೋ ಅರ್ಥನ ತೋರಿಸುತ್ತೆ. ಅಥವಾ ಡಿಸ್ಅಡ್ವಾಂಟೇಜಸ್ಗೂ ನೀವು ಈ ರೀತಿ ಇಂಟು ಮಾಡಬಹುದು. ಸೊ ನಿಮ್ಮ ಮೈಂಡ್ ಬೇಗ ಅದನ್ನ ಗ್ರಾಸ್ಪ್ ಮಾಡುತ್ತೆ. ಓಕೆ, ಸೊ ಏನಾಗುತ್ತೆ, ಈ ಕೊಲಾಯ್ಡಿಯಲ್ ಪಾರ್ಟಿಕಲ್ಸ್ ತುಂಬಾ ಚಿಕ್ಕದಾದಂತಹ ಸೈಜ್ ನಲ್ಲಿರುತ್ತೆ. ಅಗೇನ್ ನಾವು ಅದನ್ನ ಬರೀ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಬಟ್ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಈಸಿಲಿ ಸ್ಕ್ಯಾಟರ್ ಅ ಬೀಮ್ ಆಫ್ ವಿಸಿಬಲ್ ಲೈಟ್. ಸೊ ಅದು ಆರಾಮಾಗಿ ಆ ಒಂದು ಲೈಟ್ ಅನ್ನ ಸ್ಕ್ಯಾಟರ್ ಮಾಡ್ಕೊಂತ ಹೋಗುತ್ತೆ. ಅಂಡ್ ಇದನ್ನ ಸೈಂಟಿಸ್ಟ್ ಕರೆಯೋದು ಟಿಂಡಲ್ ಎಫೆಕ್ಟ್ ಅಂತ. ಸೊಲ್ಯೂಷನ್ ಅಲ್ಲಿ ಯಾವುದೇ ಲೈಟ್ ಮೂವ್ಮೆಂಟ್ ಆಗಲ್ಲ ಅಂತ ನಾನು ಹೇಳಿದ್ದೆ. ಆದ್ರೆ ಈ ಕೊಲೈಡಿಯಲ್ ಸೊಲ್ಯೂಷನ್ ಅಲ್ಲಿ ತುಂಬಾ ನೀಟಾಗಿ ಬೀಮ್ ಆಫ್ ಲೈಟ್ ಪಾಸ್ ಆಗುತ್ತೆ. ಇದನ್ನ ಸೈಂಟಿಸ್ಟ್ ಬಂದು ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ದಿಸ್ ಟಿಂಡಲ್ ಎಫೆಕ್ಟ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ ವೆನ್ ಅ ಫೈನ್ ಬೀಮ್ ಆಫ್ ಲೈಟ್ ಎಂಟರ್ಸ್ ಅ ರೂಮ್ ಥ್ರೂ ಅ ಸ್ಮಾಲ್ ಹೋಲ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ಹೆಂಚಿನ ಮನೆಗಳಲ್ಲಿ ಒಂದ್ ಚಿಕ್ಕ ಕಿಟಕಿ ತರ, ಒಂದ್ ಗಾಜಿನ ತರ ಲೈಟ್ ಇರೋದು, ಸೂರ್ಯನ ಬೆಳಕು ಒಳಗ್ ಬರಕ್ಕೆ. ಅಲ್ಲಿಂದ ಈ ಸೂರ್ಯನ ರಶ್ಮಿಗಳೇನಿದೆ ಅಥವಾ ಸೂರ್ಯನ ಕಿರಣಗಳೇನಿದೆ ಈ ರೀತಿಯಾಗಿ ಮನೆ ಒಳಗೆ ಬರ್ತಾ ಇತ್ತು.
ಓಕೆ. ಅಂಡ್ ಅದ್ರಲ್ಲೆಲ್ಲ ಈ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಮೂವ್ಮೆಂಟ್ ಆಗೋದ್ ಕಾಣಿಸ್ತಾ ಇತ್ತು. ನಾವು ಕೈಗಳನ್ನೆಲ್ಲ ಇಟ್ಕೊಂತಾ ಇದ್ವಿ. ಅಂಡ್ ಐ ರಿಯಲಿ ವಂಡರ್, ಈಗಿನ ಮಕ್ಕಳುಗಳಿಗೆ ಆ ಒಂದು ಕೌತುಕತೆ ಕಮ್ಮಿ ಆಗಿದೆ. ಬಟ್ ನಿಮ್ಮೆಲ್ಲರಿಗೂ ಇದ್ಯಾ? ಡು ಯು ಆಲ್ ಹ್ಯಾವ್ ದಟ್ ಇಂಟ್ರೆಸ್ಟ್? ಇಫ್ ನಾಟ್, ಪ್ಲೀಸ್ ಟ್ರೈ ಟು ಎಂಕರೇಜ್ ದಟ್ ಇಂಟ್ರೆಸ್ಟ್ ವಿತ್ ಇನ್ ಯೋರ್ ಸೆಲ್ಫ್. ಗಾಟ್ ಇಟ್? ಸೊ ಈ ಟಿಂಡಲ್ ಎಫೆಕ್ಟ್ ಬಗ್ಗೆ ನಾವು ಇನ್ನಷ್ಟು ಕಲಿಯೋದಾದ್ರೆ, ಸೊ ಏನಾಗುತ್ತೆ ಈ ಟಿಂಡಲ್ ಎಫೆಕ್ಟ್ ಅಲ್ಲಿ, ಈ ಲೈಟ್ ಅನ್ನೋದು ಸ್ಕ್ಯಾಟರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅಂಡ್ ನಾ ಹೇಳ್ದಂಗೆ ಈ ಡಸ್ಟ್ ಆಗ್ಲಿ, ಸ್ಮೋಕ್ ಆಗ್ಲಿ ವಾತಾವರಣದಲ್ಲಿರೋದು ಆ ಲೈಟ್ ನಲ್ಲಿ ನಮ್ಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಓಕೆ. ಸೊ ಈ ಟಿಂಡಲ್ ಎಫೆಕ್ಟ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ವಿತ್ ದ ಹೆಲ್ಪ್ ಆಫ್ ಅ visual aids. But ಅದಕ್ಕಿಂತ ಮುಂಚೆ, this Tyndall effect can also be observed when sunlight passes through the canopy of a dense forest. ಈ ಕಾಡ್ಗಳಲ್ಲೆಲ್ಲ ಹೋದಾಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆ ಪಿಕ್ಚರ್ ಇದೆ, ಫಿಗರ್ 2.4, ಯು ಹ್ಯಾವ್ ದಟ್ ಇಮೇಜ್. ಓಕೆ. ಇನ್ ದ ಫಾರೆಸ್ಟ್, ಮಿಸ್ಟ್ ಕಂಟೈನ್ಸ್ tiny droplets of water which act as a particles of collide dispersed in the air. ಸೊ ಈ ಕಾರಣಕ್ಕೋಸ್ಕರ ಆ ಟಿಂಡಲ್ ಎಫೆಕ್ಟ್ ಅನ್ನೋದನ್ನ ನಾವು ವಾತಾವರಣದಲ್ಲಿ ನೋಡಬಹುದಾಗಿರುತ್ತೆ. ಅಂಡ್ you also have the properties of collide solution. ಇದೊಂದನ್ನ I'll explain you and then I'll start showing you the visual. Properties of collide solution, ನಾ ಆಗ್ಲೇ ಹೇಳ್ದಂಗೆ, it is a heterogeneous solution, heterogeneous mixture. First point. Second point, the size of particles of a collide is too small to be individually seen with the naked eyes. ಇದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಲೈಕ್ ಸಸ್ಪೆನ್ಷನ್ ಅಲ್ಲಿ ಆರಾಮಾಗಿ ಕಣ್ಣಿಗೆ ಕಾಣುತ್ತೆ. ಆದ್ರೆ ಇದ್ರ ಸೈಜ್ ತುಂಬಾ ಚಿಕ್ಕದಿರೋದ್ರಿಂದ ಬರಿಯ ಕಣ್ಣಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಓಕೆ. Collides are big enough to scatter a beam of light passing through it and make its path visible. So here the beam of light is visible. ನಮ್ಗೆ ಸ್ಪಷ್ಟವಾಗಿ ಆ ಬೀಮ್ ಆಫ್ ಲೈಟ್ ಅನ್ನೋದು ಕಾಣ್ತಾ ಹೋಗುತ್ತೆ. Fourth point, they do not settle down when left undisturbed. That is, collide is quite stable. Wherein ಸಸ್ಪೆನ್ಷನ್ ಬಂದು ಅನ್ಸ್ಟೇಬಲ್ ಆಗಿರುತ್ತೆ, ಯಾಕಂದ್ರೆ ಅದನ್ನ ಮುಟ್ಟದೆ ಹಾಗೆ ಬಿಟ್ಟಾಗ ಅದು ತಳದಲ್ಲಿ ಹಾಗೆ ಕುತ್ಕೊಳ್ಳುತ್ತೆ. ವೆರಸ್ ಕೊಲೈಡಿಯಲ್ ಸೊಲ್ಯೂಷನ್ ಇಸ್ ಸ್ಟೇಬಲ್. ಆ ಕಾರಣದಿಂದ ವೆನ್ ಇಟ್ ಇಸ್ ಬಿನ್ ಅನ್ಟಚ್ ಅಥವಾ ಅನ್ಡಿಸ್ಟರ್ಬ್ಡ್, ಯಾವುದೇ ರೀತಿಯಾದಂತ ಸೆಟಲ್ ಡೌನ್ ಆಕ್ಟಿವಿಟಿ ಆಗೋದಿಲ್ಲ. ಅಂಡ್ ದೇ ಕೆನ್ ನಾಟ್ ಬಿ ಸಪರೇಟೆಡ್ ಫ್ರಮ್ ದ ಮಿಕ್ಸ್ಚರ್ ಬೈ ದ ಪ್ರೋಸೆಸ್ ಆಫ್ ಫಿಲ್ಟ್ರೇಷನ್. ಅಪ್ಪಿ ತಪ್ಪಿ ನೀರ್ನಲ್ಲಿ ಒಂದ್ ಸ್ವಲ್ಪ ಹಾಲ್ ಬಿದ್ಬಿಟ್ಟು ಅಂದ್ರೆ ಅದನ್ನ ಸಪರೇಟ್ ಮಾಡ್ಲಿಕ್ಕೆ ಆಗುತ್ತಾ? ನೀರ್ನಲ್ಲಿ ಸ್ವಲ್ಪ ಕಾಫಿ ಡಿಕಾಕ್ಷನ್ ಬಿತ್ತು ಅಂದ್ರೆ ಅದನ್ನ ಸಪರೇಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಬಟ್ ದೇರ್ ಇಸ್ ಅ ಸ್ಪೆಷಲ್ ಟೆಕ್ನಿಕ್ ಆಫ್ ಸಪರೇಷನ್ ನೋನ್ ಆಸ್ ಸೆಂಟ್ರಿಫ್ಯುಗೇಷನ್. ಕಾಣಿಸುತ್ತಾ ಫಿಫ್ತ್ ಪಾಯಿಂಟ್ ನನ್ ಬರ್ದ್ರೆ ಇಲ್ಲಿ? ಓಕೆ. ಸೆಂಟ್ರಿಫ್ಯುಗೇಷನ್ ಅಂತ ಕರಿತೀವಿ. ಈ ಸೆಂಟ್ರಿಫ್ಯುಗೇಷನ್ ಪ್ರೋಸೆಸ್ ಮೂಲಕ ಈ ಕೊಲೈಡಿಯಲ್ ಪಾರ್ಟಿಕಲ್ಸ್ ನಾವು ಸಪರೇಟ್ ಮಾಡಬಹುದು. ಓಕೆ. ದ ಕಾಂಪೊನೆಂಟ್ಸ್ ಆಫ್ ಕೊಲೈಡಿಯಲ್ ಸೊಲ್ಯೂಷನ್ ಆರ್ dispersed phase and the dispersion medium. The solute like component, solute ಅಂದ್ರೆ ಯಾವುದು ಡಿಸಾಲ್ವ್ ಆಗುತ್ತೋ ಅದು. Okay, and which is in lesser quantity. The solute-like component or the dispersed particle in a collide form the dispersed phase, and the component in which the dispersed phase is suspended is known as dispersing medium. ಸೊ ಯಾವ್ದ್ರ ಒಳಗೆ ಆ ಡಿಸ್ಪರ್ಸ್ಡ್ ಕಾಂಪೊನೆಂಟ್ ಏನಿದೆ, ಆ ಸಾಲ್ಯೂಟ್ ಕಾಂಪೊನೆಂಟ್ ಏನಿದೆ ಅದು ಮುಳುಗಿರುತ್ತೋ ಅದನ್ನ ನಾವು ಡಿಸ್ಪರ್ಸಿಂಗ್ ಮೀಡಿಯಂ ಅಂತ ಕರಿತೀವಿ. ಕೊಲೈಡ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಸ್ಟೇಟ್. ಅದನ್ನ 3 ವಿಭಾಗವಾಗಿ ನಾವು ನೋಡಬಹುದು: ಘನ, ದ್ರವ ಹಾಗೂ ಅನಿಲ. ನೇಮ್ಲಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಆಫ್ ಡಿಸ್ಪರ್ಸಿಂಗ್ ಮೀಡಿಯಾ ಅಂಡ್ ದ ಡಿಸ್ಪರ್ಸ್ ಫೇಸ್. A few common example of this collide has been explained in a textbook in table 2.1. I'll touch the table. Before that, I have to share you some notes with you. Shall I share the notes with you? Okay. IGRS Kudapalli School has given us a very
Good examine comment. They have told colloidal solution is a heterogeneous mixture. Thank you so much for your comment. And you would also want the notes. Let me share the notes with you. So ಈ ಒಂದು font size ಎಲ್ಲರಿಗೂ ಕಾಣಿಸ್ತಾ ಇದೆಯಾ? Can all of you view this notes? If yes, you can just give me a thumbs up. ಅಥವಾ comment section ಅಲ್ಲಿ you can just put a thumbs up. ಕಾಣಿಸ್ತಾ ಇದೆಯಾ? Or should I increase the size? Okay, I believe you all can see this particular font. Yes, it's visible. Thank you so much for responding. First, what is solution? A solution is a homogeneous mixture. ಇದನ್ನ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬೇಕು ಸಸ್ಪೆನ್ಷನ್ ಮತ್ತೆ ಕೊಲೈಡಿಯಲ್ ಸೊಲ್ಯೂಷನ್ ಇವೆರಡು ಕೂಡ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ಸೊಲ್ಯೂಷನ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಬೀಮ್ ಆಫ್ ಲೈಟ್ ಪಾಸ್ ಆಗಲ್ಲ. ವೆರಸ್ ಹೆಟ್ರಿಯೋಜಿನಿಯಸ್ ಮಿಕ್ಸ್ಚರ್ ಅಲ್ಲಿ ಮಾತ್ರ ಪಾಸ್ ಆಗುತ್ತೆ. So you can take a note of it. Solution is a homogeneous mixture where two or more substances are evenly distributed at a molecular level. Okay, where two or more substances are evenly distributed at a molecular level. This means the mixture looks like a this means the mixture looks like a single substance and the individual component and the individual component cannot be easily distinguished. ಅದನ್ನ ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡು ಒಂದೇ ಅನ್ನೋ ರೀತಿಯಲ್ಲಿ ಇರುತ್ತೆ. ನೋಟ್ ಮಾಡ್ಕೊಂತಾ ಇದ್ದೀರಾ? We got a comment saying that the composition of solution is uniform throughout. Definitely true. ಖಂಡಿತ ಅದು ಯೂನಿಫಾರ್ಮ್ ಆಗೇ ಇರುತ್ತೆ ಥ್ರೂಔಟ್ ದ ಮಿಕ್ಸ್ಚರ್. Done? Can I move forward? Okay. Solutions consist of a solvent, the substance present in the larger amount which does the dissolving. ಯಾವ್ದು ಡಿಸಾಲ್ವ್ ಆಗುತ್ತೋ ಫಾರ್ ಎಕ್ಸಾಂಪಲ್ ವಾಟರ್ ಅಂದ್ರೆ ವಾಟರ್ ಅಥವಾ ಈ ಅಯೋಡೈಸ್ಡ್ ಆಲ್ಕೋಹಾಲ್ ಅಲ್ಲಿ ಆಲ್ಕೋಹಾಲ್ ಪಾರ್ಟ್. ಓಕೆ, ಅದನ್ನ ಸಾಲ್ವೆಂಟ್ ಅಂತ ಕರಿತೀವಿ. ಅಂಡ್ ಒನ್ ಆರ್ ಮೋರ್ ಸಾಲ್ಯೂಟ್ಸ್ ದ ಸಬ್ಸ್ಟೆನ್ಸಸ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್. ಮ್ಯಾಮ್ ಒನ್ ಆರ್ ಮೋರ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ವಿಪರೀತವಾದಂತಹ ಸುಸ್ತಾಗ್ತಿದೆ, ನಿತ್ರಾಣರಾಗಿದ್ರೆ ಅಥವಾ ಡಿಸೆಂಟ್ರಿ ಆಗಿದ್ರೆ ತಕ್ಷಣ ನಾವೇನ್ ಫಸ್ಟ್ ಏಡ್ ಮಾಡ್ತೀವಿ? ಕುದ್ದಿ ಆರಿರುವಂತಹ ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕ್ತೀವಿ. ಸೊ ವಿ ಕಾಲ್ ದಟ್ ಸೊಲ್ಯೂಷನ್. ಸೊ ಆ ಸೊಲ್ಯೂಷನ್ ಕೊಡ್ತೀವಿ. ಸೊ ಅದು ಒಂದಕ್ಕಿಂತ ಹೆಚ್ಚು ಸಾಲ್ಯೂಟ್ಸ್ ಅನ್ನ ಹೊಂದಿರುತ್ತಲ್ಲ, ಆ ಕಾರಣಕ್ಕೋಸ್ಕರ ವಿ ಹ್ಯಾವ್ ಟೋಲ್ಡ್ ಹಿಯರ್ ಒನ್ ಆರ್ ಮೋರ್ ಸಾಲ್ಯೂಟ್ಸ್ ಸಬ್ಸ್ಟೆನ್ಸ್. ಓಕೆ, ಅಂಡ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಲ್ಯೂಷನ್ ಹೀಗಿರುತ್ತೆ. ಹೋಪ್ ಯು ಆಲ್ ಆರ್ ಫಾಲೋಯಿಂಗ್. ಫಾಸ್ಟ್ ಆಗಿ ಮೂವ್ ಆಗ್ತಿದ್ರೆ ಪ್ಲೀಸ್ ಲೆಟ್ ಮಿ ನೋ ಸೊ ದಟ್ ಐ ಕ್ಯಾನ್ ಸ್ಲೋ ಇಟ್. ಐ ವಾಂಟ್ ಎವ್ರಿ ಒನ್ ಆಫ್ ಯು ಟು ನೋಟ್ ಇಟ್ ಡೌನ್. ಓಕೆ, ಗ್ರೇಟ್. ORS ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಫೀಲ್ ರಿಯಲಿ ಗ್ರೇಟ್ ವೆನ್ ಯು ವುಡ್ ಕಾಮೆಂಟ್ ದಿಸ್ ವೇ. ಈ ತರ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಖುಷಿ ಆಗುತ್ತೆ. ದ ಶುಗರ್ ಅಂಡ್ ಸಾಲ್ಟ್ ಮಿಕ್ಸ್ಚರ್ ಇನ್ ದ ವಾಟರ್ ವಿ ಕಾಲ್ ಇಟ್ ಆಸ್ ORS. You can note it down. The key characteristics of a solution. The first one, it is homogeneous.
By any chance, anyone knows the full form of ORS? ORS ಅಂತ ಏನಕ್ಕೆ ಕರಿತೀವಿ ಅಂತ? ORS ಅಂದ್ರೆ take a guess. Anyways, homogeneous, the composition is uniform throughout the mixture. Very good. KRCRS, Kitadal, Munavalli School. They have given us the right answer. Oral rehydration solution. Okay, it can be salt as well as sugar. Erdu kuda glucose content irutte. Glucose is a carbohydrate, and once the carbohydrate is taken by the body, it increases the energy level. ಅದಕ್ಕೆ ಸುಸ್ತಾದಾಗ ಎನರ್ಜಿ ಬೇಕು ಅಂದಾಗ ವಿ ವುಡ್ ಡ್ರಿಂಕ್ ದಿಸ್ ORS. ಅಂದ್ರೆ ಕಾರ್ಬೋಹೈಡ್ರೇಟ್ ನ ಪ್ರಿಫರ್ ಮಾಡ್ತೀವಿ ಅಲ್ವಾ, ಬಿಕಾಸ್ ಕಾರ್ಬೋಹೈಡ್ರೇಟ್ ಇನ್ಕ್ರೀಸಸ್ ದ ಎನರ್ಜಿ ಲೆವೆಲ್ ಇನ್ ಆ ಬಾಡಿ. So, and we also have to eat various carbohydrated rich food like rice, wheat, sugar. What else? Other carbohydrate rich food are like vegetables like mango, pineapple, fruits alladre. Vegetables andre potato, sweet potato, idralella starch content irutte. So oral rehydration solution is the right answer. Thank you so much, Munavalli School, for your participation. And you had told me earlier the composition of the solution is uniform throughout. Anta. Yes, you can see it in the characteristics here. The composition is uniform throughout the mixture. Next, no chemical reaction. The component of a solution do not chemically bond to each other. ಒಂದಕ್ಕೊಂದು ಅದು chemically bond ಆಗಿ ಇರೋದಿಲ್ಲ. Can I move ahead? Solvent and solute. The solvent is a substance present in the larger amount and the solute is substance dissolved in it. Next, solubility. Solubility andre a solution can be made up to a certain limit known as the solubility limit. Saturation limit anta ಕರಿತೀವಲ್ಲ, ಸಾರರಿಕ್ತವಾದಂತದ್ದು ಅಂತ ಹೇಳ್ತೀವಲ್ಲ ಅಲ್ಲಿವರೆಗೂ. Beyond which the solvent can no longer dissolve more solute. Maximum limit na adu ತಲುಪುತ್ತೆ. Please note it. It's an important point. I repeat, a solution can be made up to a certain limit known as the solubility limit, beyond which the solvent can no longer dissolve more solute. Clear? Next, ಕೆಲವೊಂದು example solution ಗೆ ಬಂದು salt water, salt dissolved water, ಉಪ್ಪು ನೀರು, sugar water, ಏರ್ ಗಾಳಿ. ಯಾಕೆ ಏರ್ ಅಂತ ಹೇಳ್ತಾ ಇದ್ದೀನಿ? ಗಾಳಿಯಲ್ಲಿ ಹಲವಾರು ರೀತಿಯಾದಂತಹ ಅನಿಲಗಳು ಮಿಕ್ಸ್ ಆಗಿರುತ್ತಲ್ಲ, ಆ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಅಲಾಯ್ಸ್ ಬಗ್ಗೆ ನಾವು ಲಾಸ್ಟ್ ಅಲ್ಲ ಅದಕ್ಕೂ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದ್ವಿ. ಲೈಕ್ ಸ್ಟೀಲ್ ಅಂದ್ರೆ ಬರೀ ಸ್ಟೀಲ್ ಅಲ್ಲಿ ಏನಿರುತ್ತೆ, ಕಾರ್ಬನ್ ಇನ್ ಐರನ್ ಇಂದ ಆ ಸೊಲ್ಯೂಷನ್ ಇಂದ ನಾವು ಅದನ್ನ ಸಾಲಿಡ್ ಘನೀಕರಿಸಿದಾಗ, ಸಾಲಿಡಿಫೈ ಮಾಡಿದಾಗ ವಿ ಗೆಟ್ ದ ಅಲಾಯ್ಸ್ ಲೈಕ್ ಸ್ಟೀಲ್ ಅಥವಾ ಬ್ರಾಸ್ ಎಲ್ಲ ನೆನ್ಪಿದ್ಯಾ ನಿಮ್ಗೆ? ಸೊ ಈ ರೀತಿಯಾಗಿ. ನೆಕ್ಸ್ಟ್ ಸಸ್ಪೆನ್ಷನ್ ಇದೆ. Am I fast? Suspension ಇದೆ. ಇವತ್ತು ಕಲ್ತಿದ್ವಲ್ಲ, suspension is a heterogeneous system in which finely divided solid particles are dispersed in a liquid medium. Okay. Suspension is a heterogeneous system in which finely divided solid particles are dispersed in a liquid medium. Unlike solution, where solutes are completely dissolved, suspensions involve particles. Unlike solution, where solutes are completely dissolved, suspensions involve particles that are only partially soluble. ಅದನ್ನ ಸಂಪೂರ್ಣವಾಗಿ ನಾವು ಕರಗಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅದು ಇನ್ಸಾಲ್ಯುಬಲ್ ಆಗಿರುತ್ತೆ, ಆರ್ ಇನ್ಸಾಲ್ಯುಬಲ್ ಇನ್ ದ ಲಿಕ್ವಿಡ್. ಓಕೆ, ಅದನ್ನ ನಾವು ಸಸ್ಪೆನ್ಷನ್ ಅಂತ ಕರಿತೀವಿ.
Please make a research on suspension kind of syrup. Okay. ಈ ಒಂದು ಸಸ್ಪೆನ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಲಿಯೋಣ. ಓಕೆ, ಐ ವುಡ್ ಪಾಸ್ ಇಟ್ ಹಿಯರ್. ಅಂಡ್ ಟಿಂಡಲ್ ಎಫೆಕ್ಟ್ ಬಗ್ಗೆ ಕೂಡ ನಿಮ್ಗೆ ಬಹಳಷ್ಟು ಮಾಹಿತಿಯನ್ನ ನಾನು ಕೊಡ್ಬೇಕು. ಐ ಶಲ್ ಎಕ್ಸ್ಪ್ಲೇನ್ ಯು ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. And having said that, before me winding up the class, I have to explain you about Tyndall effect, which is very, very important, children. I'll start explaining it to you in the next class. And various form of colloidal solution also I need to explain. Examples could explain ಮಾಡಬೇಕು. Meanwhile, I would wish all my dear students, teachers, and the administrative department a very happy Independence Day. As you all know, the Independence Day of India, which is celebrated religiously throughout the country, Nale, on 15th of August. Okay. So it holds a tremendous ground in the list of national days since it reminds every Indian about the dawn of a new beginning. ಹೊಸ ಒಂದು ಆರಂಭ ಬಗ್ಗೆ ನಮಗೆ ಇದು ಮುನ್ನೆಚ್ಚರಿಕೆನ ನೀಡ್ತಾ ಹೋಗುತ್ತೆ. The beginning of an era of deliverance from the clutches of British colonialism of more than 200 years. 200 ವರ್ಷಗಳ ಅಧಿಕ ಕಾಲ ನಾವೆಲ್ಲ ಸ್ಲೇವ್ಸ್ಗಳಾಗಿ ಇದ್ವಿ ಬ್ರಿಟಿಷ್ ಆಡಳಿತದಲ್ಲಿ. ಅದಾದ ನಂತರ ಇಂಪಾರ್ಟೆನ್ಸ್ ಆಫ್ ಫ್ರೀಡಮ್ ಎಷ್ಟು ಮುಖ್ಯ ಅಂತ ಗೊತ್ತಾದ್ಮೇಲೆ ಇಟ್ ವಾಸ್ ಆನ್ 15th August 1947 that India was declared independent from British. And the reins of control were handed over to the leaders of the country, and India is now a very highly developing country. India's gaining of independence was a tryst with destiny, as the struggle from freedom was a long and tiresome one. 1857 ಇಂದ 1857 ಇಂದ ಶುರುವಾದಂತಹ ಸ್ವಾತಂತ್ರ್ಯ ಸಂಗ್ರಾಮ ಕೊನೆಗೆ ಬಂದು ನಿಂತಿದ್ದು 1947 ಅಲ್ಲಿ. ಅಲ್ಲಿವರೆಗೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೋಸ್ಕರ ಶ್ರಮಿಸಿದ್ದಾರೆ. ಅವರೆಲ್ಲ ಶ್ರಮವನ್ನ ನಾವು ಗೌರವಿಸಬೇಕಾಗತ್ತೆ. ನಮಗೆ ಸಿಕ್ಕಿರುವಂತಹ ಈ ಒಂದು ಫ್ರೀಡಮ್ ಏನಿದೆ, ಸ್ವಾತಂತ್ರ್ಯ ಏನಿದೆ, ಅದರ ಸದ್ಬಳಕೆಯನ್ನ ನಾವು ಮಾಡ್ಕೊಡ್ಬೇಕಾಗತ್ತೆ. Okay, so wish you all a very happy Independence Day. Let's meet in the next session. Thank you so much, DBRARS School, for wishing me the Independence Day. So let us meet in the next session. Until then, stay healthy and happy, children. Jai Hind, Jai Karnataka Mate, Jai Vidya Shakti, and you all, I would request you all to say Jai Hind once with me. Okay, on the go of 1, 2, 3, please tell Jai Hind. Namaste.